ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಯಾವಾಗಪ್ಪ ಯುದ್ಧ ನಿಲ್ಲುತ್ತೆ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರು. ಯುದ್ಧ ನಿಲ್ಲೋ ಪ್ರಶ್ನೆ ಇಲ್ಲ, ಆ ಮಾತುಗಳಂತೂ ಇಲ್ವೇ ಇಲ್ಲ. ಬದಲಾಗಿ ಯುದ್ಧ ಇನ್ನಷ್ಟು ಭೀಕರತೆ ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಅಲ್ಲಿಗೆ ಯಾವಾಗ ಯುದ್ಧ ನಿಲ್ಲುತ್ತೆ ಅಲ್ಲ, ಎಷ್ಟು ಭೀಕರತೆ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಈ ಯುದ್ಧ ಅನ್ನುವಂತ ಪ್ರಶ್ನೆ ಇದೆ. ಕಾರಣ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಇನ್ನಷ್ಟು ತೀವ್ರವಾಗಲಿದೆಯಂತೆ ಯುದ್ಧ. ಏನಾಗ್ತಾ ಇದೆ? ಅಮೆರಿಕ ಸೇನೆಗೆ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಕೊಟ್ಟಿದ್ದಾರಂತೆ ಹೊಸ ಆರ್ಡರ್. ಇನ್ನಷ್ಟು ತೀವ್ರವಾಗಲಿದೆ ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧ. ಅಮೆರಿಕ ಸೇನೆಗೆ ಟ್ರಂಪ್ ಕೊಟ್ಟಿದ್ದಾರಂತೆ ಹೊಸ ಆರ್ಡರ್. ಈ ಆರ್ಡರ್ ನಿಂದಲೇ ಆತಂಕ ಜಾಸ್ತಿ ಆಗ್ತಾ ಇದೆ. ವಿಶ್ವದಾದ್ಯಂತ ಇನ್ನಷ್ಟು ಹೆಚ್ಚಾಗುತ್ತಾ ತೈಲ ಸಂಕಟ. ಅಮೆರಿಕ ಪ್ಲಾನ್ಗೆ ಇರಾನ್ ಕೌಂಟರ್ ಸ್ಟ್ರಾಟಜಿ ಏನು? ಇರಾನ್ ಸುಮ್ಮನೆ ಕೂತ್ಕೊಳ್ಳುತ್ತಾ ಈ ಎಚ್ಚರಿಕೆಗೆ ಅಥವಾ ಈ ದಾಳಿಗೆ ಅನ್ನುವಂತಹ ಪ್ರಶ್ನೆಗೆ? ಇಲ್ಲ ಅನ್ನುವಂತಹ ಉತ್ತರನೇ ಸಿಗುತ್ತೆ. ಇರಾನ್ ಹಲವು ಷರತ್ತುಗಳನ್ನ ವಿಧಿಸಿದೆ. ಕದನ ವಿರಾಮ ಘೋಷಣೆ ಆಗಬೇಕು ಅಂತ ಆದ್ರೆ ಅದಕ್ಕೆ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಅಮೆರಿಕ ಕೂಡ ಇಲ್ಲ. ಹಾಗಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋಸ್ಟ್ಲಿ ಈ ಯುದ್ಧದ ಭೀಕರತೆಯನ್ನ ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ಸ್ವತಃ ತಮ್ಮ ಸೇನೆಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಮುಂದುವರಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಹಾಗಾಗಿ ಮೂರು ರಾಷ್ಟ್ರಗಳ ಮಧ್ಯದ ಈ ಯುದ್ಧ ಮತ್ತಷ್ಟು ಭೀಕರತೆ ಪಡೆದುಕೊಂಡ್ರೆ ಇಡೀ ವಿಶ್ವದಾದ್ಯಂತ ತೈಲ ಸಂಕಟ ಮತ್ತಷ್ಟು ಜಾಸ್ತಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಆಲ್ರೆಡಿ ಸಮಸ್ಯೆ ತಲೆದೂರಿದೆ. ಈ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುವ ಸಾಧ್ಯತೆಗಳು ಇದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಎಲ್ಲಿ ತನಕ ಯುದ್ಧ ನಿಲ್ಲಲ್ವೋ, ಎಲ್ಲಿ ತನಕ ಶಾಂತಿ ಒಪ್ಪಂದಗಳಾಗಲ್ವೋ ಅಲ್ಲಿ ತನಕ ಬೇರೆ ರಾಷ್ಟ್ರಗಳು ಕೂಡ ಈ ಯುದ್ಧದ ಪರಿಸ್ಥಿತಿಯನ್ನ ಫೇಸ್ ಮಾಡಲೇಬೇಕು. ಇದರ ಇಂಪ್ಯಾಕ್ಟ್ ಅನ್ನ ಫೇಸ್ ಮಾಡಲೇಬೇಕಾಗುತ್ತೆ. ಕಾರಣ ಪ್ರಮುಖವಾಗಿ ತೈಲ ಸಾಗಾಟ ಆಗುವ ಅತಿ ದೊಡ್ಡ ಸ್ಥಳ ಹಾರ್ಮೋಜ್ ಜಲಸಂಧಿಯೇ ಕಂಪ್ಲೀಟ್ ಆಗಿ ಸ್ಥಗಿತ ಆಗಿದೆ, ಕ್ಲೋಸ್ ಆಗಿದೆ ಯುದ್ಧದ ಪರಿಸ್ಥಿತಿಯಿಂದ. ಅಲ್ಲಿಂದಲೇ ತೈಲ ಸಾಗಾಟ ಆಗಬೇಕು, LPG ಸಿಲಿಂಡರ್ಗಳ ಸಾಗಾಟ ಆಗಬೇಕು. ಬಟ್ ಯಾವುದೂ ಕೂಡ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ನಮ್ಮ ಭಾರತ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಜಸ್ಟ್ ಸಿಲಿಂಡರ್ಗಾಗಿ ಪರದಾಟ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಕೂಡ ಪರದಾಟ ಮುಂದುವರಿಯುವ ಸಾಧ್ಯತೆಗಳಿದೆ. ಹಾಗಾಗಿ ಬೇರೆ ರಾಷ್ಟ್ರಗಳ ಮನಸ್ಸು ಹೆಂಗಿತ್ತು ಅಂತ ಅಂದ್ರೆ ಅಮೆರಿಕ ಮೇಲೆ ಒತ್ತಡ ತಂದು ದಯವಿಟ್ಟು ದಾಳಿಯನ್ನ ಸ್ಟಾಪ್ ಮಾಡಿ ಯುದ್ಧವನ್ನ ಕೊನೆಗೊಳಿಸಿ ಶಾಂತಿ ಒಪ್ಪಂದಕ್ಕೆ ಬಂದ್ಬಿಡಿ ಅಂತ. ಈಗ ಅಮೆರಿಕ ನಾವೇ ಶಾಂತಿ ಒಪ್ಪಂದ ಮಾಡ್ಕೊಳ್ತೀವಿ ಅಂದ್ರೂ ಕೂಡ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಾನ್ ಕೂಡ ಇಲ್ಲ. ಕಾರಣ ಷರತ್ತುಗಳನ್ನ ಹಾಕಿದೆ. ಇರಾನ್ ಜೊತೆ ಶಾಂತಿ ಮಾತುಕತೆ ಇಲ್ವೇ ಇಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಇರಾನ್ ವಿಧಿಸಿರುವ ಷರತ್ತುಗಳು ನಮಗೆ ಒಪ್ಪಿಗೆ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಸತತವಾಗಿ ಇದೇ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ತೈಲ ಸಂಕಷ್ಟ ತಡೆಯೋದಕ್ಕೆ ಹರ್ಮುಜ್ ಜಲಸಂಧಿ ಮೇಲೆ ವಿಶ್ವದಾದ್ಯಂತ ತೈಲ ಸಂಕಟ ಎದುರಾಗೋದನ್ನ ತಡೆಯೋದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರಂತೆ. ಹರ್ಮುಜ್ ಜಲಸಂಧಿಯಲ್ಲಿ ಗಸ್ತು ತಿರುಗಲಿದೆಯಂತೆ ಅಮೆರಿಕದ ಸೇನೆ. ಇರಾನ್ನತ್ತ 5,000 ಸೈನಿಕರ ಪಡೆಯನ್ನ ರವಾನೆ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ನಿರ್ಧಾರ ಮಾಡಿದ್ದಾರೆ. ಇನ್ನಷ್ಟು ಯುದ್ಧ ನೌಕೆಗಳು ಮತ್ತು ಯುದ್ಧ ವಿಮಾನಗಳ ಹಾರಾಟ ಆಗುತ್ತೆ. ಇರಾನ್ ಜೊತೆ ಶಾಂತಿ ಮಾತುಕತೆ ಇಲ್ವೇ ಇಲ್ಲ. ಆದ್ರೆ ತೈಲಕ್ಕೆ ಸಂಬಂಧಪಟ್ಟಂತೆ ಇಡೀ ವಿಶ್ವದಾದ್ಯಂತ ಸಮಸ್ಯೆ ಆಗ್ತಾ ಇದೆಯಲ್ಲ, ಅದನ್ನ ತಪ್ಪಿಸೋದಕ್ಕೆ ನಾವು ಒಂದು ಕ್ರಮ ಕೈಗೊಳ್ತೀವಿ ಅಂತ ಅಮೆರಿಕ ಮುಂದಾಗ್ತಾ ಇದೆ. ಬಟ್ ಅದು ಯಶಸ್ವಿ ಆಗ್ತಾರಾ ಅನ್ನೋದು ಪ್ರಶ್ನೆ ಇದೆ. ಇಡೀ ವಿಶ್ವದಾದ್ಯಂತ ತೈಲ ಸಂಕಷ್ಟ ಎದುರಾಗದಂತೆ ತಡೆಗಟ್ಟೋದಕ್ಕೆ ಹರ್ಮುಜ್ ಜಲಸಂಧಿಯ ಮೇಲೆ ನಾವು ಕಾವಲಿರ್ತೀವಿ ಅಂತ ಅಮೆರಿಕ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ. ಅಮೆರಿಕ ಹೇಳಿದ ತಕ್ಷಣ ಎಲ್ಲವೂ ಕೂಡ ಸಾರ್ಟ್ ಔಟಾ, ಇಡೀ ವಿಶ್ವದಾದ್ಯಂತ ಇರುವಂತಹ ಸಮಸ್ಯೆಗಳು ಕಡಿಮೆ ಆಗ್ಬಿಡುತ್ತಾ ಅಂತ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂತಹ ಉತ್ತರನೇ ಸಿಗುತ್ತೆ. ಇದಿರೋದಕ್ಕೆ ಒಂದೇ ದಾರಿ ಅಂದ್ರೆ ಶಾಂತಿ ಒಪ್ಪಂದ. ಬಟ್ ಎರಡೂ ರಾಷ್ಟ್ರಗಳ ಮಧ್ಯೆ ಶಾಂತಿ ಒಪ್ಪಂದದ ಮಾತುಕತೆ ಇಲ್ಲ ಅನ್ನೋದು ಮತ್ತೆ ಮತ್ತೆ ಕೇಳೋದಕ್ಕೆ ಸಿಗ್ತಾ ಇದೆ.